ಬಜ್ಪೆ ಕಾಟಿಪಳ್ಳದ ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 3 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಬಜ್ಪೆ ಎಂಜೆಎಂ ಜುಮಾ ಮಸೀದಿಯ ವಠಾರದಲ್ಲಿ ನಡೆಯಿತು. ನಿಖಾ ನೆರವೇರಿಸಿದ ಬಜ್ಪೆ ಜೆಎಂಜೆ ಜುಮಾ ಮಸೀದಿ ಖತೀಬ್ ಇಸ್ಮಾಯಿಲ್ ಮನ್ಸೂರ್ ಮಾತನಾಡಿ, ಸಮಾಜದ ಬಡವರು, ಶೋಷಿತರು ಹಾಗೂ ನೊಂದವರನ್ನ ಗುರುತಿಸಿ ಸಹಾಯ ಮಾಡಬೇಕು. ಒಬ್ಬ ಬಡವನಿಗೆ ಯಾವುದೇ ರೂಪದಲ್ಲಿ ಸಹಾಯ ಮಾಡಿದರೆ ದೇವರು ಅಂತಹ ಜನರಿಗೆ ಸ್ವರ್ಗ ಪ್ರವೇಶಕ್ಕೆ ಸಹಾಯ ಮಾಡ್ತಾರೆಂದು ಪ್ರವಾದಿಯವರ ಮಾತನ್ನ ನೆನಪಿಸಿದರು. ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ನ ಈ ಕಾರ್ಯವು ಅಲ್ಲಾಹನಿಗೆ ಪ್ರಿಯವಾದ ಕಾರ್ಯವಾಗಿದ್ದು ಎಲ್ಲ ಶ್ರೀಮಂತ ದಾನಿಗಳಿಗೆ ಪ್ರೇರಣೆಯಾಗಲಿ ಎಂದು ಶುಭ ಹಾರೈಸಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಕ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಆಯೋಜಕ ಮೊಹಮ್ಮದ್ ಅಶ್ರಫ್ ಮಾತನಾಡಿ, ಈ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ವಿವಾಹಿತರಾದ ಯುವ ಜೋಡಿಗಳು ಇತರರಿಗೆ ಮಾದರಿಯಾಗಿದ್ದಾರೆ. ಇಂತಹ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಆಯೋಜಿಸಲಾಗುವುದು. ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ಸಮಾಜದ ಇತರರು ಮುಂದೆ ಬರಬೇಕು ಎಂದರು. ಮಾಜಿ ಸಚಿವ ಅಭಯಚಂದ್ರ ಜೈನ್, ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ, ಮಾಜಿ ಶಾಸಕ ಮೊಯ್ದೀನ್ ಬಾವಾ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಿತೇಶ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಇಲ್ಲಿಂದ ಮನಸ್ಸು ಮಾಡಿದಲ್ಲ, ನಾನು ಇಲ್ಲಿಂದ ಮನಸ್ಸು ಮಾಡಿ ಹೇಳಿದೆ. ಅಲ್ಹಮ್ದುಲಿಲ್ಲಾ, ಅದನ್ನು ನೆರವೇರಿಸಿಕೊಟ್ಟ ಈ 3 ಜೋಡಿಗಳು ಇವತ್ತು ಹೀರೋಗಳು ಆಗ್ಲಿಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ, ಆ ಪಾಪದ 3 ಹೆಣ್ಣು ಮಕ್ಕಳ ಮದುವೆ ಕಾರ್ಯಕ್ರಮಕ್ಕೆ ಹೆಣ್ಣಿನ ಕಡೆಯ ಕಷ್ಟ ನೋಡಿ, ಅವರ ತಂದೆ ತಾಯಿಯ ಬೇಜಾರು ನೋಡಿ ಈ 3 ಹೆಣ್ಣು ಮಕ್ಕಳು ಮದುವೆ ಆಗ್ಲಿಕ್ಕೆ ಒಪ್ಕೊಂಡಿದ್ದಾರಲ್ಲ, ಅದಕ್ಕೆ ಇವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಮತ್ತೆ ಇವರಿಗೆ ಕೃತಜ್ಞತೆ ಹೇಳ್ಬೇಕು. ಇವತ್ತಿನ ಆದರ್ಶ ವ್ಯಕ್ತಿಗಳು, ಇವತ್ತಿನ ಈ ಸಭೆಯ ಈ ಶುಭ ಕಾರ್ಯಕ್ರಮದ ಹೀರೋಗಳು ಇವರು. ಯಾಕಂದ್ರೆ ಹೇಳಿದ್ರೆ ಇವ್ರಿಗೆ ಇದಕ್ಕಿಂತ ಡಬಲ್ ಮದುವೆ ಆಗ್ಬಹುದು. ಈಗಿನ ಯುವಕರೆಲ್ಲ ಆಗ್ತಾ ಇದ್ದಾರೆ, ಇವ್ರಿಗೆ ಇದಕ್ಕಿಂತ ಡಬಲ್ ಮದುವೆ ಆಗ್ಬಹುದು. ಇವ್ರ ಹತ್ರ ಇದೆ ಮದುವೆ ಆಗ್ಲಿಕ್ಕೆ. ಇವರು ಹೇಳಿದ್ದು ಇವರ ಈ ಎಲ್ಲ ಆಶೆಯನ್ನ ಎಲ್ಲ ಮನಸ್ಸಲ್ಲಿರುವ ಎಲ್ಲ ಇದನ್ನ ಇವರು ಬದಿಗೊತ್ತಿ ಹೆಣ್ಣು ಮಕ್ಕಳ ನಮಗೆ ಮದುವೆ ಕೊಡ, ನಮಗೆ ಹೆಣ್ಣು ಮಕ್ಕಳ ತಂದೆ ತಾಯಿ ಅವರ ಕುಟುಂಬಕ್ಕೆ ನಮ್ಮಿಂದ ಏನಾದ್ರೂ ಸಹಾಯ ಆಗತ್ತೆ, ನಮ್ಮಿಂದ ಏನಾದ್ರೂ ಹೆಲ್ಪ್ ಆಗತ್ತೆ, ನಮ್ಮಿಂದ ಏನಾದ್ರೂ ಆಗ್ತದೆ ಅಂತ ಹೇಳಿ ಪಾಪ ಇವರು ಒಪ್ಕೊಂಡಿದಾರಲ್ಲ, ಅದಕ್ಕೋಸ್ಕರ ಇವರ ಮೇಲೆ ತುಂಬಾ ಖುಷಿ ನನಗೆ. ಇಸ್ಲಾಮು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಮದುವೆ ಅನ್ನುವಂತಹದ್ದು ಅತ್ಯಂತ ಸರಳವಾಗಿರ್ಬೇಕು. ಯಾವುದೇ ಕಾರ್ಯಕ್ರಮಗಳು ಸರಳವಾಗಿರ್ಬೇಕು, ದುಂದು ವೆಚ್ಚಗಳಿರಬಾರ್ದು ಅನ್ನುವಂಥದ್ದು. ಇವತ್ತು ಸಾಮೂಹಿಕ ವಿವಾಹಗಳನ್ನ ಹಮ್ಮಿಕೊಳ್ಳುವಂತ ಅನಿವಾರ್ಯತೆ ಯಾಕೆ ಬಂದಿದೆ ಅಂದ್ರೆ, ಮದುವೆ ಖರ್ಚು ವೆಚ್ಚಗಳನ್ನ ಬಹುತೇಕ ಭರಿಸಲಿಕ್ಕೆ ಅಸಾಧ್ಯ ಆಗಿರುವಂತಹ ಸಂದರ್ಭದಲ್ಲಿ. ಅದರಿಂದಾಗಿ ನಾವು ನಿಜಕ್ಕೂ ಇಂತಹ ವಿವಾಹಗಳ ಸಾಮೂಹಿಕ ವಿವಾಹಗಳ ಜೊತೆಯಲ್ಲಿ ಬಡವರ್ಗದ ಸಾಮಾನ್ಯ ವರ್ಗದ ಕುಟುಂಬಗಳ ವಿವಾಹಗಳಿಗೆ ನೆರವನ್ನು ಒದಗಿಸೋದ್ರ ಜೊತೆಯಲ್ಲಿ ಅವರು
ಈ ರೀತಿಯಾದಂತಹ ಒಂದು ಮದುವೆ ಅನ್ನುವಂಥದ್ದು ಬಹಳಷ್ಟು ಆರ್ಥಿಕ ಸಂಪನ್ಮೂಲವನ್ನು ಬೇಡ್ತದೆ. ಅದು ಸಾಮಾನ್ಯರಿಗೆ ಬಡವರಿಗೆ ಎಟುಕುವುದಿಲ್ಲ ಅನ್ನುವಂತ ವಾತಾವರಣದಿಂದ ಹೊರಬರಬೇಕು ಅಂತಾದ್ರೆ ಇವತ್ತು ನಾವು ಸರಳ ವಿವಾಹದತ್ತ ಹೆಚ್ಚು ಚಲಿಸುವಂತಹ ರೀತಿಯಲ್ಲಿ ಆಗಬೇಕು. ಮನೆ ಕಟ್ಟುವುದು ಎಷ್ಟು ಕಷ್ಟ, ಮದುವೆ ಮಾಡುವುದು ಅದೇ ರೀತಿಯ ಕಷ್ಟ. ಅದಕ್ಕಾಗಿ ಮನುಷ್ಯ ಮನೆಯಲ್ಲಿ ಸ್ವಂತ ಮನೆಯನ್ನು ಹೊಂದುವಂತದ್ದು ಒಂದು ಕನಸು. ಆದ್ರೆ ಮದುವೆ ಎನ್ನುವಂಥದ್ದು ಜೀವನ ಅವಿಭಾಜ್ಯ ಅಂಗ. ಅದನ್ನು ಆಗದಿದ್ರೆ ಜೀವನ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಈ ವರದಕ್ಷಿಣೆ ಪಿಡುಗು ಅಥವಾ ಮದುವೆಯ ಖರ್ಚು ಎಷ್ಟೋ ಜನರು, ಎಷ್ಟೋ ಹೆಂಗಸರು ಕೂಡ ಮದುವೆಯಾಗದೆ ಉಳಿದಂತ ಎಷ್ಟೋ ನಿದರ್ಶನಗಳಿವೆ. ಈ ಆಡಂಬರದ ಮದುವೆ ಇರಬಹುದು ಅಥವಾ ಈ ವರದಕ್ಷಿಣೆಯ ಪಿಡುಗು ಇರಬಹುದು. ಇದು ಸಮಾಜದ ಬಹಳ ದೊಡ್ಡ ಪಿಡುಗು. ಇದು ತೊಲಗದಿದ್ರೆ ನಮ್ಮ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ.